ಕೂದಲುದ್ರೋ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ಲ. ತುಂಬ ಕೂದಲುದ್ರುತ್ತಾ ಇದೆ, ಬಿಳಿ ಕೂದಲು ಚಿಕ್ಕ ವಯಸ್ಸಲ್ಲೇ ಶುರುವಾಗ್ಬಿಡ್ತಾ ಇದೆ, ತುಂಬ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ಕೂದಲು ಡಲ್ ಆಗಿದೆ. ಈ ಇಷ್ಟು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನಿಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ರೇಷ್ಮೆಯಂತೆ ಬೆಳಿಬೇಕು ಅಂದರೆ ಈ ಒಂದು ಸಿಂಪಲ್ ರೆಮಿಡಿಯನ್ನು ನೀವು 15 ದಿನಕ್ಕೆ ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲಲ್ಲಿರುವಂತಹ ಎಲ್ಲ ಡ್ಯಾಮೇಜಸ್ ಸರಿ ಹೋಗುತ್ತೆ ಸ್ನೇಹಿತರೆ. ಒಂದೊಂದು ಬಿಳಿ ಕೂದಲು ಶುರುವಾಗಿದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ, ಕೂದಲನ್ನು ಕಪ್ಪಾಗುವಂತೆ ಮಾಡುತ್ತೆ. ಈ ಒಂದು ರೆಮಿಡಿಗೆ ಮುಖ್ಯವಾಗಿ ನಮಗೆ ಮೊದಲನೇದಾಗಿ ಕಾಫಿ ಪೌಡರ್ ಬೇಕಾಗುತ್ತೆ ಸ್ನೇಹಿತರೆ. ಕಾಫಿ ಪೌಡರಲ್ಲಿ ಇರುವಂತಹ ಕೆಫೇನ್ ಅನ್ನೋ ಅಂಶ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಬಿಳಿ ಕೂದಲು ಬರದಂತೆ ಇದು ತಡೆಗಟ್ಟುತ್ತೆ. ಒಂದೊಂದು ಬಿಳಿ ಕೂದಲು ಬಂದುಬಿಟ್ಟಿದ್ರೆ ಅದನ್ನು ಮತ್ತೆ ಬುಡದಿಂದನೇ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನಂತರ ನಾನು ನೆಲ್ಲಿಕಾಯಿ ಪೌಡರ್, ಆಮ್ಲ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಆಮ್ಲ ಪೌಡರನ್ನ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಕಾಫಿ ಪೌಡರನ್ನು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಕೂದಲು ತುಂಬ ಉದ್ದ ಇತ್ತು ಅಂದರೆ 1 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಆಮ್ಲ ಪೌಡರ್ ಕೂಡ ಅಷ್ಟೇ ಡ್ಯಾಂಡ್ರಫ್ ನಿವಾರಣೆ ಮಾಡೋದಕ್ಕೆ, ಬಿಳಿ ಕೂದಲು ಬರದಂತೆ ತಡೆಗಟ್ಟೋದಕ್ಕೆ, ಕೂದಲು ಉದುರೋದು ನಿಂತು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಈ ನೆಲ್ಲಿಕಾಯಿ ಪುಡಿ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ, ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ನಿವಾರಣೆ ಆಗೋದಕ್ಕೂ ಈ ಒಂದು ರೆಮಿಡಿ ತುಂಬ ಸಹಾಯ ಮಾಡುತ್ತೆ. ನಂತರ ನಾವು ಯಾವ ಶ್ಯಾಂಪೂವನ್ನು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಳ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಶ್ಯಾಂಪೂವನ್ನೇ ಬಳಸ್ತೀರಾ, ಸೀಗೆಕಾಯಿಯನ್ನು ಯಾರೂ ಬಳಸೋದೇ ಇಲ್ಲ, ಅಷ್ಟೊಂದು ತಾಳ್ಮೆ ಯಾರಿಗೂ ಇಲ್ಲ. ಆದರೆ ಶ್ಯಾಂಪೂನಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಕೆಮಿಕಲ್ಸಿಂದ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದರೆ ನೀವು ಈ ರೆಮಿಡಿಯನ್ನು ಟ್ರೈ ಮಾಡಿದ್ರೆ ಶ್ಯಾಂಪೂವಿನಿಂದ ಉಂಟಾಗಬಹುದಾದಂತಹ ಡ್ಯಾಮೇಜಸನ್ನು ತಡೆಗಟ್ಟಬಹುದು. ನಿಮ್ಮ ಕೂದಲಿನ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ನೀವು ಯಾವ ಶ್ಯಾಂಪೂವನ್ನು ಯೂಸ್ ಮಾಡ್ತೀರೋ ಆ ಶ್ಯಾಂಪೂವನ್ನು ಹಾಕ್ಕೊಳ್ಳಿ. ನಾನು ಒಂದು ಶ್ಯಾಂಪೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕೂದಲು ತುಂಬ ದಟ್ಟವಾಗಿತ್ತು ಅಂದರೆ ತುಂಬ ಜಾಸ್ತಿ ಇದೆ ಅಂದರೆ 2 ಶ್ಯಾಂಪೂವನ್ನು ಹಾಕ್ಕೊಳ್ಳಿ. ಆದಷ್ಟು ಶ್ಯಾಂಪೂವನ್ನು ಬಳಸೋದನ್ನು ಕಡಿಮೆ ಮಾಡಿ, ಅಂದರೆ ಕಡಿಮೆ ಕ್ವಾಂಟಿಟಿ ಬಳಸಿ. 2 ಶ್ಯಾಂಪೂ ಬಳಸೋ ಕಡೆ 1 ಶ್ಯಾಂಪೂವನ್ನು ಬಳಸಿದ್ರೆ ನಿಮ್ಮ ಕೂದಲು ಮೇಲೆ ಆಗಬಹುದಾದಂತಹ ಡ್ಯಾಮೇಜಸನ್ನು ನೀವು ತಡೆಗಟ್ಟಬಹುದು. ಸುಮ್ಮನೆ ಅನ್ನೆಸೆಸರಿ ಶ್ಯಾಂಪೂವನ್ನು ಬಳಸೋದಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ನೀವು ಶ್ಯಾಂಪು ಹೇಗೆ ಮಾಡ್ತೀರಾ ಅದೇ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಶ್ಯಾಂಪುವಿನಿಂದ ಉಂಟಾಗಬಹುದಾದಂತಹ ಡ್ಯಾಮೇಜಸನ್ನು ತಪ್ಪಿಸೋದ್ರ ಜೊತೆಗೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೂದಲನ್ನು ನ್ಯಾಚುರಲ್ಲಾಗಿ ಇದು ಮಾಯಿಶ್ಚರೈಸ್ ಮಾಡುತ್ತೆ. ಒಂದು ನ್ಯಾಚುರಲ್ ಕಂಡೀಷ್ನರ್ ಥರ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊದಲನೇ ಸಲ ಇದನ್ನು ನೀವು ಬಳಸಿದಾಗಲೇ ನಿಮ್ಮ ಕೂದಲಲ್ಲಿ ಬರುವಂತಹ ವ್ಯತ್ಯಾಸವನ್ನು ನೀವು ಕಾಣಬಹುದು ಸ್ನೇಹಿತರೆ. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ರೆಮಿಡಿ ಅಲ್ವಾ. 15 ದಿನಕ್ಕೆ ಒಂದು ಸಲ ಬಳಸಿದ್ರೆ ಸಾಕು, ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೋಬಹುದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಥ್ಯಾಂಕ್ ಯು.